ಬಂದಿದ್ದು ಮೆಡಿಟೇಷನ್ಗೆ 22ನೇ ಇಸ್ವಿನಲ್ಲಿ ಜನವರಿ. ಸೊ ಜೈ ಹೋ ಮೆಡಿಟೇಷನ್ ಆ ಟೈಮಲ್ಲಿ ಪ್ರಾರಂಭ ಆಗಿತ್ತು. ಮೊಟ್ಟ ಮೊದಲನೇದಾಗಿ ಶಾಂತಲಾನೇ ನನ್ನ ಆಧ್ಯಾತ್ಮ ಮಾರ್ಗದರ್ಶಕರಾಗಿದ್ರು. ಆ ಟೈಮಲ್ಲಿ ನನಗೇನಾಗಿತ್ತು ಅಂತ ಹೇಳಿದ್ರೆ, ಯಾಕೆ ಬರ್ಬೇಕಾಯ್ತು ಅಂತ ಹೇಳೋದನ್ನ ಹಿನ್ನೆಲೆ ಹೇಳುವಾಗ, ನನ್ಗೆ ವರ್ಕ್ ಪ್ಲೇಸ್ ಅಲ್ಲಿ ಒಂದ್ ರೀತಿಯಲ್ಲಿ ನಂದೇನೂ ತಪ್ಪಿಲ್ಲದೆ ತುಂಬಾ ಅವಮಾನವನ್ನ ಮಾಡಿದ್ರು. ನನ್ನ ಸಬಾರ್ಡಿನೇಟರ್ಸ್ ಇರ್ಬೋದು, ಅಥವಾ ಅವರನ್ನ ಬಳಸ್ಕೊಂಡು ನಮ್ಮ ಹೈಯರ್ ಅಥಾರಿಟಿ ಇರ್ಬೋದು. ಸೊ ಅದನ್ನ ನನಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ತುಂಬಾ ಹೋಗಿದ್ದೆ. ಆ ಕುಗ್ಗೋದಂತ ಸಂದರ್ಭದಲ್ಲಿ ನನ್ಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೂ ನನ್ನ ಆತ್ಮಗೌರವ ಒಪ್ಲಿಲ್ಲ. ಸೊ ಅಲ್ಲಿ ನಾನು ಅದನ್ನ ರಿಸೈನ್ ಮಾಡಿ ನಾನು ವಾಪಸ್ ಬಂದೆ. ಬೇರೆ ಒಂದು ಜಿಲ್ಲೆನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ವಾಪಸ್ ಬಂದ ಮೇಲೆ ಆ ಕುಗ್ಗುವಿಕೆ ಎಷ್ಟಿತ್ತು ಅಂತ ಹೇಳಿದ್ರೆ, ನನಗೆ ಹೊರಗೆ ಯಾರ ಜೊತೆಲೂ ಮಾತಾಡಕ್ ಇಷ್ಟ ಆಗ್ತಿರ್ಲಿಲ್ಲ, ಯಾರೊಂದಿಗೂ ಹೊಂದ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಹೊರಗಡೆ ಹೋಗಿ ಕೆಲಸ ಮಾಡೋಣ ಅನ್ನೋ ಮನ್ಸು ಕೂಡ ಇಲ್ಲ. ಒಟ್ಟು ಹೊರಗಡೆ ಬರ್ಲಿಕ್ಕೇನೆ ಆಗದಷ್ಟು ನಾನು ಕುಗ್ಗಿ ಹೋಗಿದ್ದೆ. ಎಲ್ಲಿ ನನ್ನನ್ನ ನಾನು ಕಳ್ಕೊಂಡ್ಬಿಡ್ತೀನೋ ಅಂತ ಹೆದರಿಕೆ ಶುರು ಆಯ್ತು ನನಗೆ. ಆ ಸಂದರ್ಭದಲ್ಲಿ ನನಗೆ ನಾನು ಇದರಿಂದ ಹೊರಗಡೆ ಬರ್ಬೇಕು ಅನ್ನಿಸ್ಲಿಕ್ಕೆ ಶುರು ಆಯ್ತು. ಹುಡುಕಾಟ ಶುರು ಮಾಡಿದೆ, ಹೇಗೆ ಬರ್ಬೋದು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ನನ್ನ ಗೆಳತಿ ನಾಗೇಶ್ವರಿ ಅಂತ ಹೇಳಿ, ಅವಳು ಒಂದು ಸತ್ಸಂಗಕ್ಕೆಲ್ಲ ಹೋಗ್ತಾ ಇದ್ಲು, ಭಜನಾ ಮಂಡಳಿಗೆ ಹೋಗ್ತಾ ಇದ್ರು. ಸೊ ಅವರು ನೀವ್ ಈ ರೀತಿಯಲ್ಲಿ ಇದ್ರೆ ಆಗಲ್ಲ, ನೀವು ಬನ್ನಿ ನನ್ನ ಜೊತೆನಲ್ಲಿ ಅಂತ ಹೇಳಿ ಭಜನಾ ಮಂಡಳಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಒಂದ್ ಸ್ವಲ್ಪ ನನಗೆ ಮೈಂಡ್ ಫ್ರೆಶ್ ಆಗ್ಲಿಕ್ಕೆ ಶುರು ಆಯ್ತು. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಯಾವ ದೇವರಿಗೆ ಸಂಬಂಧಪಟ್ಟಂತ ಎಲ್ಲಾ ಇದನ್ನು ಕಲಿತೆ, ಭಗವದ್ಗೀತೆ. ಸೊ ಎಲ್ಲವೂ ನನಗೆ ಅದೊಂಥರ ಒಂದು ಪ್ರಶಾಂತ ಸ್ಥಿತಿಯನ್ನ ಒದಗಿಸ್ಕೊಡ್ತಾ ಹೋಯ್ತು. ಅದೇ ಸಂದರ್ಭದಲ್ಲಿ ಮತ್ತೆ ನನಗೆ ಹೆಲ್ತ್ ಇಶ್ಯೂಸ್ ಆಗ್ಲಿಕ್ಕೆ ಶುರು ಆಯ್ತು. ಯಾವಾಗ ಕೆಲಸ ಬಿಟ್ಟು ಬಂದೆ, ತುಂಬಾ ಕುಗ್ಗಿ ಹೋಗಿದ್ದೆ. ಅದು ನನ್ನ ಹೆಲ್ತ್ ಮೇಲೆ ಪರಿಣಾಮ ಆಗ್ತಾ ಹೋಯ್ತು. ಸೊ ಆ ಹೆಲ್ತ್ ಪರಿಣಾಮ ಆಗಿದ್ದೇನಂತ ಹೇಳಿದ್ರೆ, ನಾನು ವಾರದಲ್ಲಿ ಒಂದು 3 ದಿನ ನನ್ನ ಹೆಲ್ತೇ ಸರಿ ಇರ್ತಾ ಇರ್ಲಿಲ್ಲ. ಆ ಪರಿಸ್ಥಿತಿಗೆ ಬಂತು. ಸೊ ಕೊನೆಗೆ ಅದು ಯಾವ ಮಟ್ಟಿಗೆ ಬಂತು ಅಂತ ಹೇಳಿದ್ರೆ, ನನ್ನ ಡೆಲಿವರಿ ಟೈಮಲ್ಲಿ ಆಗಿರೋಂತಹ ಸಮಸ್ಯೆಯಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ. ಅದನ್ನ ಅಡೇಷನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪರೇಷನ್ ಮಾಡಿನೇ ಅದನ್ನ ನೋಡ್ಬೇಕು, ಅದನ್ನ ಬಿಟ್ಟು ಬೇರೆ ಏನೂ ಸಾಧ್ಯ ಇಲ್ಲ ಅಂತ ಎಲ್ಲಾ ಟೆಸ್ಟ್ಗಳಾದ್ಮೇಲೆ ಆ ಮಾತು ಬಂತು. ಸರಿ, ಕೊನೆಗೆ ಅದಕ್ಕೂ ಎಲ್ಲ ರೆಡಿ ಆಗಿದ್ದೆ. ರೆಡಿ ಆದ್ಮೇಲೆ ಯಾರೋ ಒಬ್ರು ನನಗೆ ಹೇಳಿದ್ರು, ಈಗ ಸದ್ಯಕ್ಕೆ ಮಾಡಿಸ್ಬೇಡಿ, ಆದ್ಮೇಲೆ ನಿಮ್ಗೆ ಈಗ್ಲೂ ತೊಂದ್ರೆ ಆಗ್ತಾ ಹೋಗತ್ತೆ, ಆಪರೇಷನ್ ಆದ್ಮೇಲೂ ತೊಂದ್ರೆ ಆಗ್ತಾ ಹೋಗತ್ತೆ. ಈಗ ಹೆಂಗ್ ಸಫರ್ ಆಗ್ತಿದ್ದೀರೋ ಅದನ್ನ ಗ್ರಾಜುಯಲ್ ಆಗಿ ಬಿಡ್ತಾ ಹೋಗಿ, ನಿಮ್ಗೆ ಇದಾಗತ್ತೆ ಅಂತ ಹೇಳಿ. ಸೊ ಅದೇ ಟೈಮ್ಗೆ ನನಗೆ ಕರೆಕ್ಟ್ ಆಗಿ ಧ್ಯಾನ ಕೂಡ ಸಿಕ್ತು. ಗೊತ್ತಿಲ್ಲ ಏನ್ ಮಿರಾಕಲ್ ಅಂತ ಹೇಳಿ, ಗ್ರಾಜುಯಲ್ ಆಗಿ ಅದು ನನ್ನ ಧ್ಯಾನ ನಾನು ಸಾಧನೆ ಮಾಡ್ತಾ ಹೋದಂಗೆ ನನ್ನಲ್ಲಿದ್ದ ಆ 5-6 ವರ್ಷದಿಂದ ನಾನು ಏನ್ ಸಫರ್ ಆಗ್ತಿದ್ದೆ ಅದೆಲ್ಲವೂ ತಾನಾಗಿ ಹೊರಟೋಯ್ತು. ಇವತ್ತಿಗೂ ನನಗೆ ಆ ರೀತಿಯ ಸಮಸ್ಯೆ ಇಲ್ಲ. ವಾಮಿಟಿಂಗ್ ಆಗ್ತಾ ಇತ್ತು, ಹೊರಗಡೆ ತಿನ್ನಕ್ ಆಗ್ತಾ ಇರ್ಲಿಲ್ಲ, ಹೊಟ್ಟೆ ನೋವು ಬರ್ತಾ ಇತ್ತು, ಅದ್ರ ಜೊತೆಗೆ ಫೇಂಟ್ ಆಗಿ ಬೀಳ್ತಾ ಇದ್ದೆ. ಎಲ್ಲೂ ಹೊರಗಡೆ ಹೋಗುವಂತ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ಆ ರೀತಿ ಇದ್ದವಳು ಕಂಪ್ಲೀಟ್ ಆಗಿ ನನ್ಗೆ ಒಂದು 6 ತಿಂಗಳಲ್ಲಿ ಅದೆಲ್ಲ ರಿಕವರಿ ಆಗ್ತಾ ಹೋಯ್ತು. ಅದ್ರ ಮಧ್ಯದಲ್ಲಿ ನನಗೊಂದು ಅನುಭವ ಆಯ್ತು. ಧ್ಯಾನಕ್ಕೆ ಕೂತಾಗ ಅದು ಭ್ರಮೆನ ಅಥವಾ ನಿಜವಾಗ ಅನುಭವನ ನನಗದರದ್ದು ಗೊತ್ತಿಲ್ಲ. ಆದ್ರೆ ಅದನ್ನ ಇಲ್ಲಿ ಶೇರ್ ಮಾಡ್ಬೇಕು ಅಂತ ಅನ್ಕೊಳ್ತೀನಿ. ನಾನ್ ಧ್ಯಾನಕ್ಕೆ ಕೂತಿದ್ದೀನಿ. ಪತ್ರಿಜಿ ಸರ್ ಒಂದು ವಾಯ್ಸ್ ನನಗೆ ಕೇಳಿಸ್ದಂಗಾಯ್ತು, ನೀರೋಗಿ ಅಂತ 3 ಸಲ. ಸೊ ಅದು ನನಗೆ ಅದ್ಭುತ ಅನ್ನಿಸ್ತು. ಅದು ಒಂದು ಟೈಮ್ ಅಲ್ಲ, 2 ಟೈಮ್ ಆ ರೀತಿಯಲ್ಲಿ ಬೇರೆ ಟೈಮ್ ಅಲ್ಲಿ ನನಗೆ ಆ ರೀತಿಯ ಅನುಭವಕ್ಕೆ ಬಂತು. ಅದಾದ್ಮೇಲೆ ಒಂದಿನ ನಾನು PMC ಕನ್ನಡ ಚಾನೆಲ್ ಅಲ್ಲಿ ಯಾತೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ವಿಡಿಯೋ ನೋಡುವಾಗ ಆಸ್ಟ್ರಲ್ ಸರ್ಜರಿ ಅಂತ ಹೇಳಿ ಬಂತು. ಸೊ ಅವರು ಆಸ್ಟ್ರಲ್ ಸರ್ಜರಿ ಮಾಡ್ಕೊಂಡು ತಮ್ಮ ಏನು ಆಪರೇಷನ್ ಇಲ್ದೇನೆ ವಾಸಿ ಮಾಡ್ಕೊಂಡಿದ್ದು ಯಾವ್ದೋ ಒಂದು ಅನುಭವ ಅಲ್ಲಿ ಹಂಚ್ಕೊಂಡಿದ್ರು.
ಸೊ ಈ ಮಟ್ಟಿಗೆ ಒಂದು ಚೇಂಜಸ್ ಆಗತ್ತೆ ಅಂತ ಅನ್ನೋದಾಯ್ತು ಅಂತಂದ್ರೆ ಧ್ಯಾನದಲ್ಲಿ ನಾನ್ ಯಾಕೆ ಅದನ್ನ ಮಾಡ್ಬಾರ್ದು ಅಂತ ಹೇಳಿ ನನ್ಗನ್ನಿಸ್ತು. ಕೊನೆಗೊಂದಿನ ಏನಾಯ್ತು ಅಂತಂದ್ರೆ ತುಂಬಾ ಆಳವಾಗಿ ಆ ಧ್ಯಾನಕ್ಕೆ ಕೂತೆ. ಧ್ಯಾನಕ್ಕೆ ಕೂರ್ತಿದ್ದಂಗೆನೆ ನನ್ಗೆ ಒಂದು ರೇಸ್ ನನ್ನ ನೆತ್ತಿಯಿಂದ ನನ್ನ ಹೊಟ್ಟೆಯ ಭಾಗಕ್ಕೆ ಹೋದಾಗೆ ನನಗೆ ಫೀಲ್ ಆಯ್ತು. ಆ ರೇಸ್ ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ 3 ಭಾಗದಲ್ಲಿ ನನ್ನ ಕರ್ಳು ಮತ್ತೆ ನನ್ನ ಹೊಟ್ಟೆಯ ಭಾಗದಲ್ಲಿ ಅಂಟುಕೊಂಡಿದ್ದ ಅಡೈಷನ್ ಅಂತ ಹೇಳ್ತಾರಂತೆ. ಅದು ಬರ್ತ್ ಮಗು ಬರ್ತ್ ಆದಾಗ ಆಗುವಂತ ಸಮಸ್ಯೆ ಅದು. ಸೊ ಅದು ಆಪರೇಟ್ ಮಾಡ್ದಂಗೆ ನನಗೆ ಫೀಲ್ ಆಯ್ತು. ಇದುವರೆಗೂ ಏನು ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಅದು ಭ್ರಮೆನಾ ಅಥವಾ ನಿಜವಾಗಿ ಅದು ಒಂದು ಅನುಭವನಾ? ಅದನ್ನ ನಾನು ಯೋಚನೆ ಮಾಡಿಲ್ಲ. ಬಟ್ ಅದು ನನಗೆ ಆಟೋಮೆಟಿಕ್ ಆಗಿ ನನಗೆ ಎಲ್ಲವೂ ವಾಸಿ ಆಗಿದ್ರಿಂದ ನಾನು ಅದು ನಿಜಾನೇ, ಅದು ಅನುಭವನೇ ಅಂತ ಹೇಳಿ ನಾನು ಫೀಲ್ ಮಾಡ್ತೀನಿ. ಸೊ ಅದು 3 ಕಡೆ ನನಗೆ ಆಪರೇಟ್ ಮಾಡಿದಂಗೆ ಅನ್ನಿಸ್ತು. ಎಷ್ಟು ನಿರಾಳ ಆಯ್ತು ಅಂತ ಹೇಳಿದ್ರೆ ಆ ದಿನ ನನ್ನ ಒಳಗಿನ ಭಾಗವನ್ನ ನಾನು ನೋಡ್ಕೊಳ್ಳುವಾಗ ನನ್ನ ಕರುಳು ಮತ್ತೆ ನನ್ನ ಹೊಟ್ಟೆಯ ಭಾಗ 2 ಪದರ ಬೇರೆ ಆದ ರೀತಿಯಲ್ಲಿ ನನಗೆ ಅನುಭವ ಆಯ್ತು. ಸೊ ಪದೇ ಪದೇ ನಾನು ಅದನ್ನ ನೋಡ್ಕೊಳ್ತಾ ಇದ್ದೆ. ಅದು ಬೇರೆನೇ ಇದೆ, ಅದು ಅಂಟ್ಕೊಂಡಿಲ್ಲ ಅಂತ ಅನ್ನೋ ರೀತಿಯಲ್ಲೇ ಫೀಲ್ ಆಗ್ಲಿಕ್ಕೆ ಶುರು ಆಯ್ತು. ಸೊ ಇದು ಒಂದು ಅದ್ಭುತ ಅನ್ನಿಸ್ತು ನನಗೆ. ಸೊ ಅದಾದ ನಂತರ ನನ್ನ ಎಲ್ಲಾ ಸಮಸ್ಯೆಗಳೇನಿದೆ ಆಟೋಮೆಟಿಕ್ ಆಗಿ ಹೋಗ್ತಾ ಹೋಯ್ತು. ನನಗೆ ಒಂದು ಆತ್ಮವಿಶ್ವಾಸ ಬಿಲ್ಡ್ ಆಯ್ತು. ಹೊರಗಡೆ ಬರ್ಲಿಕ್ಕೆ ಶುರು ಮಾಡ್ದೆ. ಬೇರೆ ಕೆಲಸಗಳಲ್ಲಿ ತೊಡ್ಕೊಳ್ಲಿಕ್ಕೆ ಶುರು ಮಾಡ್ದೆ. ಹಾಗೆ ನನಗೆ ಒಂದು ಮಕ್ಕಳ ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಕೂಡ ಸಿಕ್ತು. ಒಂದು ಮಕ್ಕಳ ಕೋರ್ಟಿನ ಜಡ್ಜ್ ಆಗಿ ನಾನು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ದೆ. ಮಕ್ಕಳ ಜೊತೆನಲ್ಲಿ ಒಂದಾಗ್ತಾ ಅವರಲ್ಲಿರುವಂತ ಸಮಸ್ಯೆಗಳೇನಿದೆ, ಅವ್ರಿಗೆ ಪರಿಹಾರ ಏನ್ ಕೊಡ್ಬೇಕೋ ಅದನ್ನ ಕೊಡ್ಲಿಕ್ಕೆ ನನ್ಗೊಂದು ಸದಾವಕಾಶವನ್ನ ಸಿಕ್ಕಂಗಾಯ್ತು. ಅದೇ ಸಮಯದಲ್ಲಿ ಅಂಥ ಮಕ್ಕಳಿಗೆ ನನಗೆ ಒಂದು ಧ್ಯಾನವನ್ನ ಹೇಳ್ಕೊಡುವಂತ ಅವಕಾಶ ಸಿಕ್ಕಿದ್ ನನ್ಗೆ ಇನ್ನೂ ಖುಷಿ ಕೊಟ್ಟಿದ್ದು. ಸೊ ಮಕ್ಕಳಿಗೆಲ್ಲ ನನ್ನ ಕೆಲ್ಸ ಮುಗಿದ್ಮೇಲೆ ಮಕ್ಕಳನ್ನೆಲ್ಲ ಕೂರಿಸಿ ಅವ್ರಿಗೆ ಧ್ಯಾನವನ್ನ ಹೇಳ್ಕೊಡುವಂತ ಕೆಲಸ ಮಾಡ್ತಾ ಹೋಗ್ತಾ ಇದ್ದೆ. ಪ್ರತಿ ನನ್ಗೆ ಸೋಮವಾರ, ಬುಧವಾರ ಮತ್ತೆ ಶುಕ್ರವಾರ ನನ್ನ ವರ್ಕಿಂಗ್ ಡೇಸ್ ಇತ್ತು. ಆ 3 ದಿನನೂ ಮಕ್ಕಳನ್ನ ಕೂರಿಸಿ ನಾನು ಅವ್ರಿಗೆ ಧ್ಯಾನ ಹೇಳ್ಕೊಡ್ತಾ ಬಂದೆ. ಅವರಲ್ಲೂ ಆ ಚೇಂಜಸ್ ಅನ್ನ ನನ್ಗೆ ಕಾಣ್ಲಿಕ್ಕೆ ಸಾಧ್ಯ ಆಯ್ತು. ಅವ್ರು ಬಂದು ಶೇರ್ ಮಾಡ್ಕೊಳ್ಳೋರು, ನನ್ಗೀಗ ಓದಕ್ ಇಷ್ಟ ಆಗ್ತಿದೆ ಮೇಡಮ್, ಯಾವ್ದಾದ್ರು ಬುಕ್ ಕೊಡ್ತೀರಾ? ನಾನ್ ಇವತ್ತು ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ದೆ, ಒಳ್ಳೆ ಮಾರ್ಕ್ಸ್ ತೆಗ್ದೆ, ಫಸ್ಟ್ ಕ್ಲಾಸ್ ಬಂದವರು. ಆ ರೀತಿಯಲ್ಲಿ ಒಂದು 4-5 ಜನ ಅಂತೂ ಅದರಲ್ಲಿ ಒಂದು ಒಳ್ಳೆ ಅನುಭವವನ್ನ ಪಡೆದು ಬಂದಿದ್ದು ನನಗೆ ಅದು ತುಂಬಾ ಖುಷಿ ಕೊಟ್ಟಿದ್ದ ವಿಷಯ. ಸೊ ಆ ನಂತರ ನನ್ನ ಒಬ್ಬ ಫ್ರೀಲಾನ್ಸ್ ಟ್ರೈನರ್ ಆಗಿ ನಾನು ಬೇರೆ ಹಳ್ಳಿಗಳಿಗೆಲ್ಲ ಕೆಲ್ಸಕ್ಕೆ ಅಂತ ಹೇಳಿ ಕರೀತಾ ಇದ್ರು. ಟ್ರೈನರ್ ಆಗಿ ನಾನು ಹೋಗ್ತಾ ಇದ್ದೆ. ಆ ಸಂದರ್ಭವನ್ನು ನಾನು ಪ್ರಚಾರಕ್ಕೆ ಅಂತಾನೆ ಉಪಯೋಗಿಸ್ಕೊಂಡೆ. ನನ್ನ ವರ್ಕ್ ಏನ್ ಮುಗ್ದಾದ್ಮೇಲೆ ಅಲ್ಲಿ ಸೇರಿದಂತ ಮಹಿಳೆಯರಿಗೆ ಮತ್ತೆ ಅಲ್ಲಿ ಗ್ರಾಮಸ್ಥರು ಯಾರಾದ್ರೂ ಸೇರಿದ್ರೆ ಅವ್ರಿಗೆಲ್ಲ ಧ್ಯಾನವನ್ನ ಹೇಳ್ಕೊಟ್ಟು ಅವ್ರಿಗೆ ಪಾಂಪ್ಲೆಟ್ ಅನ್ನ ಕೊಟ್ಟು ಬರ್ತಾ ಇದ್ದೆ. ಸೊ ಆ ರೀತಿಯಲ್ಲಿ ನನ್ನ ಕೆಲಸ ನಡೀತಿತ್ತೆ ಹೊರತು ನನ್ನ ಮನೆ ಅಕ್ಕಪಕ್ಕದವ್ರಿಗೆ ನಾ ಹೇಳ್ಕೊಡ್ಬೇಕು ಅನ್ನೋ ಒಂದು ತುಡಿತಾ ಇತ್ತು. ಪಾರ್ಕ್ ಅಲ್ಲಿ ಹೋದಾಗ ಪಾರ್ಕ್ ಅಲ್ಲಿ ಇರೋ ಜನಕ್ಕೆ ಹೇಳ್ಕೊಡ್ಬೇಕು ಅನ್ನೋ ತುಡಿತಾ ಇತ್ತು. ಸೊ ಅದ್ರಲ್ಲಿ ಹೆಜ್ಜೆ ಮುಂದಿಡ್ಲಿಕ್ಕೆ ಸ್ವಲ್ಪ ನನಗೆ ಹಿಂಜರಿಕೆ ಆಗ್ತಾ ಹೋಯ್ತು. ಅದ್ ಯಾಕೆ ಅಂತ ಅನ್ನೋದು ಗೊತ್ತಿಲ್ಲ. ಸೊ ಅದಾದ್ಮೇಲೆ PSSM ವತಿಯಿಂದ ಮನೆ ಧ್ಯಾನ ಅಂತ ಹೇಳಿ ಒಂದು ಆಯ್ತು. ಸೊ ಮನೆ ಧ್ಯಾನದ ಟೈಮಲ್ಲಿ ನನ್ನ ಮನೆಯಲ್ಲಿ ನಟರಾಜ್ ಸರ್ ನಿಮ್ಮ ಮನೆಯಲ್ಲಿ ಮಾಡಿ ಮೇಡಮ್ ಅಂತ ಹೇಳಿದ್ರು. ಸರಿ, ನನಗೂ ಮಾಡೋದೋ ಬೇಡವೋ ಅಂತ ಅನ್ನೋದೊಂದು ಯೋಚನೆ ಇತ್ತು. ಸೊ ಆಮೇಲೆ ಮಾಡೋಣ ಅಂತ ಹೇಳಿ ಅನ್ನಿಸ್ತು. ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮನೆ ಹತ್ರನೇ ಇರುವಂತ ತೀರ್ಥಾವತಿ ಮತ್ತೆ ಅವ್ರ ಹಸ್ಬೆಂಡ್ ನಮ್ಮ ಮನೆಗ್ ಬಂದ್ರು. ನನಗೆ ಅವ್ರ ಪರಿಚಯನೇ ಇಲ್ಲ. 2 ವರ್ಷ ಆಗಿತ್ತು. 2 ವರ್ಷದಿಂದನೂ ಅವ್ರ ಪರಿಚಯ ಇಲ್ಲ. ಬೇರೆ ಕಾರ್ಯಕ್ರಮಗಳಿಗೆ ಇಬ್ರು ಭಾಗವಹಿಸಿದೀವಿ. ಇಬ್ರು ಒಬ್ರನ್ನೊಬ್ರು ನೋಡಿಲ್ಲ. ಆದ್ರೆ ಆ ದಿನ ನಮ್ಮ ಮನೆಗೆ ಬಂದವರು ಅದೊಂಥರ ಟರ್ನಿಂಗ್ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಆ ದಿನ ಬಂದು ನನ್ಗೆ ಪರಿಚಯ ಆದವರು ಆಮೇಲೆ ರೆಗ್ಯುಲರ್ ಆಗಿ ನಾವಿಬ್ರು ಸೇರ್ತಾ ಹೋದ್ವಿ. ಪಾರ್ಕಿಗೆ ಹೋಗೋದು, ಮಾತಾಡೋದು, ಬರೀ ಧ್ಯಾನದ ಬಗ್ಗೆ, ಧ್ಯಾನ ಪ್ರಚಾರದ ಬಗ್ಗೆ, ಯಾವ ರೀತಿಯಲ್ಲಿ ಅದನ್ನ ಮುಂದುವರ್ಸೋಣ, ಈ ರೀತಿಯ ಚರ್ಚೆಗಳು ನಮ್ಮಲ್ಲಿ ಶುರು ಆಯ್ತು. ನಾನ್ PSSM ನ ಸಸ್ಯಾಹಾರ ಜಾಥಾಗಳಿಗೆ ಭಾಗವಹಿಸಿದ್ದೀನಿ. ಬೇರೆ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದೀನಿ. ಆದ್ರೂ ಕೂಡ ನನಗೆ ಪರಸ್ಪರ ಯಾರ್ದು ಪರಿಚಯ ಇರ್ಲಿಲ್ಲ. ನೋಡಿ ಗೊತ್ತಷ್ಟೇ, ನಗ್ತಾ ಇದ್ದೆ, ವಿಶ್ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ.
ಸೊ ಈ ಈ ಸಂದರ್ಭದಲ್ಲಿ ನಮ್ಗೆ ಧ್ಯಾನ ಲಹರಿ ತಂಡದ ಒಂದು ರಚನೆ ನಮಗೆ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದುವರೆಗೂ ಸುಮ್ನೆ ಹಾಗೆ ಹೀಗೆ ನೋಡ್ಕೊಳ್ತಿದ್ದವ್ರು, ಒಂದು ಟೀಮು, ಆ ಪ್ರಕೃತಿನೇ ನಮ್ಮನ್ನ ಸೇರಿಸ್ತೋ ಏನೋ ಗೊತ್ತಿಲ್ಲ, ಒಂದೇ ಮನಸ್ಥಿತಿಯವರು ನಾವು. ಸೊ ತುಂಬಾ ಖುಷಿ ಆಯ್ತು. ನಂದು ಆ ದಿನಾನೇ ಅಂದ್ರೆ ನವೆಂಬರ್ 11 ಭತ್ರಿಜಿ ಬರ್ತಡೇ. ಆ ಬರ್ತಡೇ ದಿನ ನನ್ನ ಕೆಲಸದ ಅವಧಿ ಮುಗೀತು. ನನಗೆ ಅನ್ನಿಸ್ತು ಇನ್ನು ಮುಂದೆ ನನ್ನ ಎಕನಾಮಿಕಲ್ ಸ್ಟೇಟಸ್ ಹೇಗೆ, ನನ್ನ ಜೀವನ ಹೇಗೆ ಅನ್ನೋದ ಯೋಚನೆ ಬರ್ಲೇ ಇಲ್ಲ ನನಗೆ. ಏನಾಯ್ತು ಅಂತ ಹೇಳಿದ್ರೆ, ಪತ್ರಿಜಿ ಸರ್ ಅಥವಾ ಪ್ರೇಮ್ನಾಥ್ ಸರ್ ಎಲ್ಲರೂ ಕೂಡ ತಾವಿದ್ದಂತ ಕೆಲಸವನ್ನ ಬಿಟ್ಟು ಈ ಪ್ರಚಾರಕ್ಕೆ ಇಳ್ದಿದಾರಲ್ಲ. ಸೊ ನನಗಿದೊಂದು ಸದಾವಕಾಶ ಪತ್ರಿಜಿನೇ ಕೊಟ್ಟಿದ್ದಾರೆ, ಪ್ರಕೃತಿನೇ ಕೊಟ್ಟಿದೆ ಅಂತ ಹೇಳಿ ಒಂದು ಫೀಲ್ ಆಯ್ತು. ಅದೇ ಸಂದರ್ಭಕ್ಕೆ ತಕ್ಕಂಗೆ ಅದೇ ದಿನ ಧ್ಯಾನ ಲಹರಿ ತಂಡ ರಚನೆ ಆಗಿದ್ದು ಇನ್ನೂ ಮಿರಾಕಲ್ ಅಂತ ಅನ್ನಿಸ್ತು. ಸೊ ನಾವೆಲ್ಲ ಒಟ್ಟಾದ್ವಿ. ಒಟ್ಟಾದ್ಮೇಲೆ ಅದನ್ನ ಪ್ರಚಾರ ಮಾಡ್ಬೇಕು ಅಂತ ಹೇಳಿ ಶುರು ಆಯ್ತು. ನವೆಂಬರ್ 20ನೇ ತಾರೀಕು 11ನೇ ತಾರೀಕು ನಿರ್ಧಾರ ಆಗಿದ್ದು, 20ನೇ ತಾರೀಕಿಂದ ಶುರು ಮಾಡಿದ್ವಿ. ಪ್ರತಿ ಬುಧವಾರ ನಾವು ಹೊರಗಡೆ ಹೋಗ್ಬೇಕು ಅಂತ ಹೇಳಿ. ಸೊ ಅದು ತುಂಬಾ ಅದ್ಭುತವಾಗಿ ಆ ಕೆಲ್ಸ ನಡೀತಾ ಹೋಗ್ತಾ ಇದೆ. ಅದು ನಮ್ಗೆ ಒಂಥರ ಖುಷಿ ಕೊಡ್ತಾ ಇರೋಂತ ವಿಚಾರ. ಸೊ ಇದೆಲ್ಲ ನಮ್ಮ ಆ ಜರ್ನಿಯ ಪ್ರಗತಿಯನ್ನ ನಾವು ನೋಡ್ತಾ ಹೋಗ್ಲಿಕ್ಕೆ ಕಾಣ್ತಾ ಹೋಗ್ತಾ ಇರೋವಂಥದ್ದು. ಸೊ ಮನೆ ಧ್ಯಾನ ನನಗೆ ಅದೊಂದು ನಮ್ಮಂತ ಒಂದು ಟೀಮ್ ಅನ್ನ ರಚನೆ ಮಾಡ್ಲಿಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತೇನೋ ಅಂತ ಹೇಳಿ ನನ್ಗೆ ಅನ್ಸತ್ತೆ. ಸೊ ನನಗೆ ಒಂದು ಅಂದ್ರೆ ವೇದಿಕೆಗಳನ್ನ ನಾನು ಬಿಡ್ತಾ ಹೋದೆ, ಚೇಂಜ್ ಮಾಡ್ಕೊಳ್ತಾ ಹೋಗಿದ್ದು. ಈಗ ನಾನು KDPP ಅಂತ ಹೇಳಿ ಹರಿಶಂಕರ್ ಸರ್ದು ಒಂದು ವೇದಿಕೆಯಲ್ಲಿ ನಾನು ಇದ್ದೀನಿ. ಒಂದು ಅದ್ಭುತವಾದಂತ ವಿಚಾರಗಳನ್ನ ತಿಳಿಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರಾಯೋಗಿಕವಾಗಿ ಅವ್ರು ನಮ್ಗೆ ಏನ್ ಮಾಡಿಸ್ಬೇಕಾಗಿದ್ಯೋ ಆ ಪ್ರಾಯೋಗಿಕ ರೀತಿಯಲ್ಲಿ ನಮ್ಮನ್ನ ಒಂದು ರೂಪಾಂತರಣೆ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟ್ರ ಮಟ್ಟಿಗೆ ನಮ್ಗೆ ಅವರು ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಹೋಗ್ತಿದ್ದಾರೆ. ಸೊ ಅದು ತುಂಬಾ ಖುಷಿ ಕೊಡ್ತಾ ಇದೆ. ನಾನ್ ಇದ್ದ ಸ್ಥಿತಿಯನ್ನ ನಾನ್ ನೋಡ್ಕೊಳ್ತಾ ಹೋಯ್ತು ಅಂತಂದ್ರೆ, ಹಿಂದೆ ಇದ್ದ ಸ್ಥಿತಿ ನನ್ನಲ್ಲಿ ಈಗ ಬದಲಾವಣೆ ಏನಾಗಿದೆ, ಆ ಬದಲಾವಣೆಗಿಂತ ಹೆಚ್ಚಾಗಿ ರೂಪಾಂತರಣೆ ಏನಾಗಿದೆ, ಅದನ್ನ ಪ್ರತಿ ಹಂತದಲ್ಲೂ ಗುರುತಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತಾ ಹೋಗ್ತಾ ಇರ್ತೀನಿ. ಸೊ ಇಲ್ಲ ಅಂತ ಇಲ್ಲ, ಅದು ಕಂಪ್ಲೀಟ್ ರೂಪಾಂತರಣೆ ಆಗಿದೆ ಅಂತಲ್ಲ. ನಾವು ಅಲ್ಪ ಮನಸ್ಥಿತಿಯಲ್ಲೇ ಇರ್ತೀವಿ. ಆ ಅಲ್ಪ ಮನಸ್ಥಿತಿಯಿಂದ ಎಚ್ಚರ ಸ್ಥಿತಿಗೆ ನಾವು ಬಂದಿದೀವಿ ಅಂತ ಏನಾದ್ರೂ ಈಗ ದುಃಖ ಆಯ್ತಾ, ಅಥವಾ ಇನ್ನೊಬ್ಬರ ಮೇಲೆ ಅಸೂಯೆ ಆಯ್ತಾ, ಇನ್ನೊಬ್ಬರ ಮೇಲೆ ಕೋಪ ಬಂತ, ಯಾವ್ದೇ ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಅವೇರ್ನೆಸ್ ಬರುತ್ತೆ. ಓ ಇದು ಸರಿಯಲ್ಲ, ಅಥವಾ ಈ ತರದ್ದಲ್ಲ ಅಂತನೋಂಥದ್ದು. ಆ ಅವೇರ್ನೆಸ್ ಬಂದ ತಕ್ಷಣ ಅದೆಲ್ಲ ಕಂಪ್ಲೀಟ್ ಬೇರೆನೆ, ಅದನ್ನ ಹೇಳಕ್ಕೆ ಗೊತ್ತಾಗಲ್ಲ. ಅದು ಬೇರೆ ರೀತಿಯಲ್ಲಿ ಆ ಬದಲಾವಣೆಗಳನ್ನ ಕಾಣ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ. ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಒಂದು ಸರ್ವ ಸ್ವೀಕೃತ ಭಾವ, ಒಂದು ಸಮರ್ಪಣಾ ಭಾವ, ಆಶಾಭಾವ ಅಂತ ಹೇಳಿ. ಪತ್ರಿಜಿ ಸರ್ ಕೂಡ ಇದನ್ನೇ ಯಾವಾಗ್ಲೂ ಹೇಳ್ತಿದ್ರಂತೆ. ಹಾಗಾಗಿ ಅದನ್ನೇ ಹೇಳ್ತಾ ಹೋಗ್ತಾರೆ. ಪ್ರತಿಯೊಂದನ್ನು ನಾವು ಸ್ವೀಕರಿಸಿದಾಗ ಯಾವುದು ನಮಗೆ ದುಃಖ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಏನ್ ಇದೆಯೋ ಅದನ್ನ ಸ್ವೀಕರಿಸ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಹೇಗಿದ್ಯೋ ಹಾಗೆ ನಾವು ಅದನ್ನ ನಡ್ಕೊಳ್ತಾ ಹೋಗ್ತೀವಿ ಅಂತ ಹೇಳೋದು ಒಂದು ಸಮರ್ಪಣೆ ಅಂತನ್ನೋಂಥದ್ದು. ನಮ್ಮನ್ನ ನಾವು ಪ್ರಕೃತಿಗೆ ಸಮರ್ಪಣೆ, ಅಥವಾ ನಾವು ದೇವ್ರು ಅಂತ ಏನ್ ಹೇಳ್ತೀವಿ ಆ ದೇವ್ರಿಗೆ ನಾವು ಸಮರ್ಪಣೆ ಮಾಡ್ಕೊಳ್ತೀವಿ ಅಂತ ಆಯ್ತು ಅಂತ ಹೇಳಿದ್ರೆ, ಆ ಭಾವನೆ ಬೇರೆ. ಅದು ಯಾವಾಗ್ಲೂ ಇರುತ್ತೆ ಅಂತಲ್ಲ ನಾನ್ ಹೇಳ್ತಾ ಇರೋದು. ನಾನು ಅದಕ್ಕೊಂದು ಉದಾಹರಣೆ ನನಗೆ ಹೇಳ್ಬೇಕು ಅಂತ ಹೇಳಿ ಅನ್ಸುತ್ತೆ. ಇದು ನಾವು ಧ್ಯಾನ ಪ್ರಚಾರಕ್ಕೆ ನಾವು ಶುರು ಮಾಡಿದ್ಮೇಲೆ ಅದು ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಹೋಯ್ತು ಅಂತ ಹೇಳಿದ್ನಲ್ಲ. ಅದೇ ರೀತಿಯಲ್ಲಿ ನಮಗೆ ಹೊಸದುರ್ಗದಲ್ಲಿ ಒಂದು ಸ್ಕೂಲಲ್ಲಿ ಅವಕಾಶ ಸಿಕ್ತು, ಕಾಲೇಜಲ್ಲಿ ಅವಕಾಶ ಸಿಕ್ತು. ಒಂದು 300 ಮಕ್ಕಳು ಸ್ಟೂಡೆಂಟ್ಸ್ ಇರೋಂತ ಒಂದು ನರ್ಸಿಂಗ್ ಸ್ಟೂಡೆಂಟ್ಸ್, ಮತ್ತೆ BEd ಸ್ಟೂಡೆಂಟ್ಸ್, ಮತ್ತೆ ಪ್ಯಾರಾಮೆಡಿಕಲ್ ಓದ್ತಾ ಇರೋಂತ ಸ್ಟೂಡೆಂಟ್ಸ್, ಒಂದು 300 ಜನ ಮಕ್ಕಳಿಗೆ ನಾವು ಒಂದು ಧ್ಯಾನ ತರಗತಿಯನ್ನ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ನಾನು ಯಾವುದೇ ಪ್ರಿಪರೇಷನ್ ನಾನು ಮಾಡ್ಕೊಂಡು ಹೋಗಿರ್ಲಿಲ್ಲ. ಜಸ್ಟ್ ನಾನು ಎಂಟರ್ ಆಗುವಾಗ ಪತ್ರಿಜಿನ ನಿಮಗೆ ಸಮರ್ಪಣೆ ಪತ್ರಿಜಿ ಸರ್ ಅಂತ ಹೇಳಿ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ದೆ.
ಒಳಗಡೆ ಎಂಟ್ರಿ ಆಗದೆ ಎಲ್ಲಾ ಮಕ್ಳು ಕೂತಿದ್ರು. ಅವ್ರನ್ನೆಲ್ಲ ಒಂದ್ಸಲ ನೋಡ್ದೆ. ನೋಡಾದ್ಮೇಲೆ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತುಗಳು ಬಂತು ಅಂತ ಹೇಳಿದ್ರೆ, ನನಗೆ ಒಂಥರ ಖುಷಿ ಆಯ್ತು. ಆ ಮಕ್ಳನ್ನ ಒಂದು ಅವ್ರ ಲೆವೆಲ್‌ಗೆ ಬೇಕಾಗಿರೋ ರೀತಿಯಲ್ಲಿ ಅವ್ರಿಗೆ ಒಂದು ಮೋಟಿವೇಶನ್ ಅನ್ನ ಮಾಡಿ, ಸೊ ಧ್ಯಾನಕ್ಕೆ ಕೂರ್ಸ್ದಾಗ ಅದ್ಭುತವಾದ ಒಂದು ಪಿನ್ ಡ್ರಾಪ್ ಸೈಲೆನ್ಸ್, ಅಷ್ಟು ಅದ್ಭುತವಾದಂತಹ ಒಂದು ಆ ಧ್ಯಾನ ಪ್ರಚಾರ ಆಯ್ತು, ಧ್ಯಾನ ತರಗತಿ ಆಯ್ತು ಅವತ್ತು. ಒಂದ್ ರೀತಿಯಲ್ಲಿ ಆ ರೀತಿಯ ಎಂಜಾಯ್ಮೆಂಟ್ ಅನ್ನ ನಾವು ನೋಡ್ತಾ ಹೋಗ್ತಿದ್ವಿ. ಅದನ್ನ ಹೇಳಲಿಕ್ಕಾಗಲ್ಲ. ಅದು ಅನುಭವಿಸಿಯೇ ಗೊತ್ತಾಗ್ಬೇಕಷ್ಟೆ. ಆ ಅನುಭವ ನಮ್ಗೆ ಬರ್ತಾ ಹೋಗ್ತಾ ಇದೆ. ಅದೊಂಥರ ಖುಷಿ ಕೊಡುತ್ತೆ. ಸೊ ಇನ್ನೊಂದು ಸ್ವೀಕಾರ ಅಂತ ಅನ್ನುವಂತ ವಿಚಾರಕ್ಕೆ ಒಂದು ಅನುಭವ ನಾನು ಹೇಳ್ತೀನಿ. ನನಗೆ ಲಾಸ್ಟ್ ಡಿಸೆಂಬರ್ ಅಲ್ಲಿ ಸಿವಿಯರ್ ಪ್ರಾಬ್ಲಮ್ ಆಯ್ತು ನನಗೆ. ಒಂದ್ ರೀತಿಯಲ್ಲಿ ಹಾರ್ಟ್ ಅಲ್ಲಿ ಮತ್ತೆ ನನ್ನ ಲಂಗ್ಸ್ ಅಲ್ಲಿ ನೀರ್ ಸೇರ್ಕೊಂಡು ಉಸಿರಾಟಕ್ಕೆ ತೊಂದರೆ ಆಗಿ ಹಾಸ್ಪಿಟಲೈಸ್ ಆಗ್ಬೇಕಾಯ್ತು. ಸಾಮಾನ್ಯ ಹಾಸ್ಪಿಟಲ್ ಅಂದ ತಕ್ಷಣ ನಮ್ಗೇನಾಗತ್ತೆ, ಅಯ್ಯೋ ಹಾಸ್ಪಿಟಲ್ ಅಲ್ಲೊಂದ್ ನರಕ, ನನಗ್ ಹಿಂಗಾಗಿದ್ಯಾ, ಆ ರೀತಿಯಲ್ಲಿ ಆಗೋಯ್ತಲ್ಲ, ನನ್ಗೆ ಇನ್ನೇನ್ ಆಗುತ್ತೋ ಅನ್ನೋಂತ ಹೆದರಿಕೆ, ಒಂಥರ ಜಿಗುಪ್ಸೆ ಎಲ್ಲವೂ ಬರ್ತಾ ಹೋಗುತ್ತಲ್ಲ. ಸೊ ಅದ್ ನನಗೆ ಏನೂ ಅನ್ನಿಸ್ಲಿಲ್ಲ. ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ನನಗೆ ಅದನ್ನ ಹೇಗೆ ಸ್ವೀಕರಿಸ್ತಾ ಹೋದೆ ಅಂತ ಹೇಳಿದ್ರೆ, ಹೌದು ನನಗೆ ಆಗಿದೆ, ಇದು ನನ್ನ ದೇಹಕ್ಕೆ ಆಗಿರುವಂತದ್ದು. ಜಸ್ಟ್ ನಾನು ಅದು ಏನ್ ಆಗ್ತಾ ಇದೆಯೋ ಅದನ್ನ ನಾನು ನೋಡ್ತಾ ಹೋಗ್ಬೇಕು ಅಂತ ಹೇಳಿ ಅಷ್ಟೇನೆ. ಸೊ ಎದುರುಗಡೆ ಒಂದು ಸಾವಾಯ್ತು, ಪಕ್ಕದಲ್ಲಿ ತುಂಬಾ ಕಿಡ್ನಿ ಫೇಲ್ಯೂರ್ ಆಗಂತ ತುಂಬಾ ಸಿವಿಯರ್ ಪೇಷಂಟ್ ಬಂದ್ರು. ಯಾವುದು ನನಗೆ ಅದನ್ನ ಏನೂ ನನಗೆ ಅನ್ನಿಸ್ತಾ ಇಲ್ಲ. ಏನೋ ಒಂದು ಅದ್ರಲ್ಲೂ ಒಂದು ಖುಷಿಯನ್ನ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೆ ನಾನು. ಎಲ್ಲೂ ನನಗೆ ದುಃಖ ಆಗ್ಲಿ, ನೋವಾಗ್ಲಿ ಅಥವಾ ಇನ್ನೊಂದೇನೋ ನಾನ್ ನರಳ್ತಾ ಇದ್ದೀನಿ ಏನಂದ್ರೆ ಏನೂ ಆಗ್ತಾ ಇಲ್ಲ. ನನಗೆ ಅಲ್ಲಿರೋಂತ ಎಲ್ಲಾ ಡಾಕ್ಟರ್ಸ್, ನನಗೆ ಟ್ರೀಟ್ ಮಾಡಿದಂತ ಎಲ್ಲಾ ಡಾಕ್ಟರ್ಸ್‌ನ ಒಂದು ದೇವ್ರು ಅನ್ನೋಂತ ಫೀಲ್ ಬಂತು ನನಗೆ. ಸೊ ಆ ದೇವ್ರು ಅಂತ ಫೀಲ್ ಬರ್ತಿದ್ದಂಗೆನೆ ನನ್ಗೆ ಎಷ್ಟು ಅದ್ಭುತವಾಗಿ ಅವ್ರು ಕಾಣಿಸ್ಲಿಕ್ಕೆ ಶುರುವಾಯ್ತು ಅಂತ ಹೇಳಿದ್ರೆ, ಅವ್ರು ಬಂದು ಮಾತಾಡುವಾಗ ಅಷ್ಟು ಆಪ್ಯಾಯಮಾನತೆ, ಯಾವ್ದು ನನ್ಗೇನೂ ಆಗಲ್ಲ ಅಂತ ಅನ್ನೋ ರೀತಿಯಲ್ಲಿ ಅವ್ರು ಹೇಳುವಾಗ ಆ ಭರವಸೆ, ತುಂಬಾ ಅದ್ಭುತವಾದಂತ ಬದಲಾವಣೆಗಳನ್ನ ನಾನ್ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಒಂದು ಜನವರಿ 1ನೇ ತಾರೀಕು ನಾನು ಮತ್ತೆ ಫಾಲೋ ಅಪ್ ಚೆಕಪ್‌ಗೆ ಹೋಗ್ಬೇಕಾಗಿತ್ತು. ಫಾಲೋ ಅಪ್ ಚೆಕಪ್‌ಗೆ ಹೋಗಂತ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಯೂಶುವಲ್ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ನೋದು ಇರುತ್ತೆ ಪ್ರತಿ ವರ್ಷ. ಸೊ ಆ ರೀತಿ ರೂಢಿ ಇತ್ತು. ಸೊ ಆ ಆ ಆ ದಿನ ನಾವು ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಕಾರ್ಡಿಯಾಲಜಿಸ್ಟ್ ಹತ್ರ ತೋರಿಸ್ಲಿಕ್ಕೆ. ಸೊ ನನ್ನ ಹಸ್ಬೆಂಡ್ ಹೇಳಿದ್ರು, ಏನೇ ಇವತ್ತು ದೇವಸ್ಥಾನಕ್ಕೆ ಹೋಗೋದ್ ಬಿಟ್ಟು ಆಸ್ಪತ್ರೆಗೆ ಹೋಗೋ ತರ ಆಗ್ತಿದ್ಯಲ್ಲ ಅಂತ ಹೇಳಿ. ಸೊ ನನಗೆ ಒಂದೇ ಥಾಟ್ ಬಂದಿದ್ದು, ಆ ಆಸ್ಪತ್ರೆನೇ ದೇವಸ್ಥಾನ, ಅಲ್ಲಿರೋರೇ ದೇವ್ರು ಅಂತ ಹೇಳಿ. ಸೊ ಕಾರ್ಡಿಯಾಲಜಿಸ್ಟ್ ಹತ್ರ ಹೋದೆ. ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ಅವ್ರ ಜೊತೆಲಿ ಮಾತಾಡ್ತಾ ಇದ್ದೀನಿ. ಅವ್ರು ಒಂಥರ ಎಷ್ಟು ಮಟ್ಟಿಗೆ ಆ ಮುಗ್ಧ ಮಗುವಿನ ರೀತಿಯಲ್ಲಿ ನನಗೆ ಕಾಣ್ಲಿಕ್ಕೆ ಶುರು ಆಯ್ತು ಅಂತ ಹೇಳಿದ್ರೆ, ಅಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರು ನನ್ನನ್ನ ಟ್ರೀಟ್ ಮಾಡಿದ್ರು. ಆ ತುಂಬಾ ಅದ್ಭುತ ಅನ್ನಿಸ್ತಿತ್ತು. ನನಗೆ ಅದನ್ನ ಹೇಗೆ ಎಕ್ಸ್‌ಪ್ರೆಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಭಾವನೆಗಳಷ್ಟೇನೆ. ಹೇಗೆ ನಾವು ಭಾವಿಸ್ತೀವಿ ಆ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಅಂತ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಇದು. ಸೊ ಅದನ್ನ ಸ್ವೀಕಾರ ಮಾಡೋ ಅಂತದ್ದು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನನಗೆ ಪ್ರತಿಯೊಂದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹೇಳಿ ಅನ್ನಿಸ್ತಾ ಹೋಗುತ್ತೆ. ಸೊ ಈ ಅನುಭವನ ನಾನು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಅದರ ಜೊತೆನಲ್ಲಿ ನೆನ್ನೆ ನನ್ನ ಗೆಳತಿ ಹೇಳ್ಕೊಂಡ್ರು ಜೇತವನಂ ನಮ್ಮ ಅನುಭವನ. ಸೊ ಧ್ಯಾನ ಪ್ರಚಾರದ ಜೊತೆಗೆ ಧ್ಯಾನ ಸಾಧನೆ ತುಂಬಾ ಇಂಪಾರ್ಟೆಂಟು. ಆ ಧ್ಯಾನ ಸಾಧನೆಗಾಗಿ, ಮೌನ ಸಾಧನೆಗಾಗಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಕೂಡ ಒಂದು ಅದ್ಭುತವಾದಂತ ವಾತಾವರಣ, ಅದ್ಭುತವಾದಂತ ಅನುಭವಗಳು. ಆ ಅನುಭವಗಳನ್ನ ನಾವು ಶೇರ್ ಮಾಡ್ಕೊಳ್ಳಿಕ್ಕಾಗಲ್ಲ. ಶೇರ್ ಮಾಡಿದ್ದಾರೆ ನೆನ್ನೆ. ಸೊ ಹಾಗಾಗಿ ಒಂದು ಟೀಮ್ ಆಗಿ ನಾವ್ ಅಲ್ಲಿ ಹೋಗಿ ಇದ್ದಿದ್ದು ನಿಜ ಹೇಳ್ತೀನಿ, ಮನೆ ನೆನಪೇ ಆಗಿಲ್ಲ. ನನ್ನ ಮಗ ಕೇಳ್ತಾ ಇದ್ದ, ಅಮ್ಮ ನಾನ್ ಬೆಳಗ್ಗೆ ನಿನಗೆ ಒಂದು ಗುಡ್ ಮಾರ್ನಿಂಗ್ ಹೇಳ್ತಿದ್ದೆ, ನೀನ್ ಟೆಲಿಪತಿಯಿಂದ ನಿನಗ್ ಗೊತ್ತಾಗ್ತಿತ್ತ ಅಂತ. ನಾನು ಇಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ತಾನಲ್ಲ ಅಂತ ಅನ್ಬಿಟ್ಟು ಹೂ ಕಂದ ಗೊತ್ತಾಗ್ತಿತ್ತು ಅಂತ ಹೇಳ್ದೆ ಅವನಿಗೆ. ಆದ್ರೆ ಒಂದು ಇನಿತ್ತು ನೆನಪಾಗಿಲ್ಲ ಯಾರದುನು. ಅದ್ಭುತವಾಗಿ ಅಲ್ಲೇ ಒಂದು ಪೂರ್ತಿ ಕಳೆದು ಹೋಗಿದ್ವಿ. ಒಂದು ಅದ್ಭುತವಾದ ಅನುಭವಗಳಾಯ್ತು. 10 ಗಂಟೆ ಧ್ಯಾನ ಮಾಡ್ತಾ ಇದ್ವಿ.
ಅದನ್ನ ನಾನು ಪಿರಮಿಡ್ ಅಲ್ಲೂ ಶೇರ್ ಮಾಡಿದೀವಿ ಏನೇನಾಯ್ತು ಅಂತ ಹೇಳಿ. ಸೊ ಎಲ್ಲಾ ರೀತಿಯಿಂದನೂ ಒಂದು ಬೆಳವಣಿಗೆ ಮತ್ತೆ ನಮ್ಮ ಟ್ರಾನ್ಸ್‌ಫಾರ್ಮೇಷನ್‌ಗೆ ಆಗ್ತಾ ಇರುವಂತ ಎಲ್ಲಾ ರೀತಿಯ ಅನುಭವಗಳು ಕೂಡ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಸೊ ಈ PSSMಗೆ ನಾವ್ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ಎಷ್ಟು ಧನ್ಯತೆಗಳನ್ನ ಹೇಳಿದ್ರೂ ಸಾಲದು. ಆ ಪತ್ರಿಜಿಯ ಪಿರಮಿಡ್ ಜಗತ್, ಧ್ಯಾನ ಜಗತ್ ಮತ್ತೆ ಶಾಕಾಹಾರ ಜಗತ್ ಏನಿದೆ ಅದಕ್ಕೆ ನಾವು ಕೈ ಜೋಡ್ಸಿದೀವಿ, ಮುಂದೆ ಬರ್ತಾ ಇದೀವಿ. ಸೊ ಅದ್ಭುತವಾದ ಆ ಕಾರ್ಯಕ್ಕೆ ನಾವೆಲ್ಲರೂ ಸೇರಿ ಮಾಡ್ತಾ ಹೋಗೋಣ ಅಂತ ಹೇಳಿ ಕೇಳ್ಕೊಳ್ತಾ, ಸೊ PSSM ನಡೆಸ್ತಾ ಇರೋಂಥ ಆ ಅನಿತಾ ಮೇಡಮ್ ಮತ್ತೆ ಚನ್ನಬಸವ ಸರ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಹಾಗೆ ಈ ವೇದಿಕೆ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಸವಿತಾ ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ತಮ್ಮ ಅನುಭವ ತುಂಬಾ ಚೆನ್ನಾಗಿತ್ತು. ನೀವ್ ಹೇಳಿದ್ರಿ ಜೇತವನಂ ಹೋದಾಗ ನನ್ಗೆ ಯಾವ್ದು ನೆನಪೇ ಬರ್ತಿರ್ಲಿಲ್ಲ ಅಂತ. ಅದು ಸತ್ಯ. ಯಾಕೆಂದ್ರೆ ನಾನ್ ಕಡ್ತಾಲ್ ಹೋದಾಗ್ಲೂ ಅಷ್ಟೇ ನಂಗೆ ಯಾರ್ ನೆನಪು ಬರ್ತಿರ್ಲಿಲ್ಲ. ಒಂಥರ ಸ್ವರ್ಗದಲ್ಲಿದ್ದೀನೇನೋ ಅನ್ನಿಸ್ತಿತ್ತು. ಅದು ಸತ್ಯನೇ ಮೇಡಮ್. ಖುಷಿ ಆಯ್ತು ನಿಮ್ಮ ಎಲ್ಲಾ ಅನುಭವ ಕೇಳಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರಾದ್ರೂ ತಮ್ಮ ಪ್ರಶ್ನೆಗಳನ್ನ ಕೇಳೋದಿದ್ರೆ ಕೇಳ್ಬೋದು. ಹಲೋ, ಹಾ, ಕೇಳಿಸ್ತಿದ್ಯಾ ಸವಿತಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ವಂಡರ್ಫುಲ್ ಸ್ಪೀಕರ್ ಅಂತ ಗೊತ್ತು. ನೀವು ಮಾತಾಡೋದ್ನ ನಾನು KDPPಲು ಕೇಳಿಸ್ಕೊಳ್ತಾ ಇರ್ತೀನಿ. ಜೊತೆಗೆ ನಿಮ್ಮ Okay. ಧ್ಯಾನ ಲಹರಿ ಗ್ರೂಪ್ ಅಲ್ಲಿ ನಾನಿರೋದು ನಂಗೆ ಭಾರಿ ಖುಷಿ ಆಗ್ತಾ ಇದೆ. ನಿಮ್ ಜೊತೆ ಎಲ್ಲ ನಾನು ಇರ್ತೀನಿ. ಮತ್ತೆ ನಾನು ಅಷ್ಟೊಂದು ರೆಗ್ಯುಲರ್ ಆಗಿ ಧ್ಯಾನ ಲಹರಿಗೆ ಅಟೆಂಡ್ ಆಗಲ್ಲ. ಅಟೆಂಡ್ ಆಗಕ್ ಆಗ್ತಾ ಇಲ್ಲ ನನಗೆ. ಯಾಕಂದ್ರೆ ಸ್ವಲ್ಪ ಕನ್ಸ್ಟೆನ್ಸ್ ಇದೆ. ಅಮ್ಮ ಹುಷಾರಿಲ್ಲ, ಈಗ ನಾನು ಕೋಲಾರಲ್ಲಿ ಇದ್ದೀನಿ. ನಾನು ಅಕ್ಕನ್ಗೆ ಹುಷಾರಿರಲ್ಲ, ಬರ್ತಾ ಇರ್ತೀನಿ. ಅದಕ್ಕೆ ನಂಗೆ ನಿಮ್ ಜೊತೆ ಪೂರ್ತಿ ಇರಕ್ ಆಗಲ್ಲ ಅಂತ ಬೇಜಾರಾಗುತ್ತೆ. ಆದ್ರೂನು ಧ್ಯಾನ ಲಹರಿಯಲ್ಲಿ ತರ ನಾನೊಂದ್ ಸ್ವಲ್ಪ ಇಂಟ್ರೋವರ್ಟ್, ಬರೋದು ನನ್ ಕೆಲ್ಸ ನಾನ್ ಮಾಡ್ಕೊಳ್ಳೋದು ಹೋಗೋದು ಹಂಗಿರ್ತಿದ್ದೆ. ಈಗ ನಿಮ್ ಜೊತೆ ಎಲ್ಲ ಮಿಕ್ಸ್ ಆಗಿ ನಿಮ್ ಜೊತೆ ಎಲ್ಲ ಮಾತಾಡಿ ಒಂಥರ ಖುಷಿ ಅನ್ಸುತ್ತೆ ಸವಿತಾ. ಕೃಷ್ಣವೇಣಿ, ನೀವೊಂದು ನಿಮ್ಮ ಮಾರ್ಗದರ್ಶನ ನಮಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಅನುಭವ ನೀವು ಅಷ್ಟು ಒಂದು ಹೈ ಲೆವೆಲ್ ಅಲ್ಲಿ ಇದ್ದು ನೀವ್ ಎಷ್ಟು ಡೌನ್ ಟು ಅರ್ತ್ ಅನ್ನೋದನ್ನ ನಿಮ್ಮಿಂದ ನಾವು ಕಲಿಬೇಕು ಮೇಡಮ್. ಬಹಳ ಖುಷಿ ಆಗುತ್ತೆ. ಇಲ್ಲಪ್ಪ, ನಿಮ್ ಜೊತೆ ಎಲ್ಲ ಭಾರಿ ಖುಷಿ ಅನ್ಸುತ್ತೆ. ಯು ಆರ್ ಎ ವಂಡರ್ಫುಲ್ ಸ್ಪೀಕರ್. ಥ್ಯಾಂಕ್ ಯು ಮೇಡಮ್. ಎಲ್ಲರ ದೇವ್ರ ಕೃಪೆ ಅಷ್ಟೇ. ದೇವ್ರಂತಂದ್ರೆ ನಮ್ಮ ಪತ್ರಿಜಿ ಕೃಪೆ. ಈ ಮಟ್ಟಿಗೆ ನನ್ನನ್ನ ಈ ಧ್ಯಾನನೇ ತಂದಿದ್ದು. ತುಂಬಾ ಕುಗ್ಗಿ ಹೋಗಿದ್ದೆ. ನನ್ಗೆ ಆ ಸ್ಥಿತಿಗೆ ಈ ಸ್ಥಿತಿಗೆ ನನ್ನ ನೆನಪು ಮಾಡ್ಕೊಳಕ್ ಹೋಯ್ತು ಅಂತ ಹೇಳಿದ್ರೆ, ಇವತ್ತು ನಾನು ಈ ಮಟ್ಟಿಗೆ ಬಂದಿದ್ದಕ್ಕೆ ಈ ಧ್ಯಾನನೇ ಕಾರಣ. ಅದಷ್ಟಕ್ಕಂತೂ ಕೃತಜ್ಞತೆಯನ್ನಂತೂ ಸಲ್ಲಿಸ್ಬೇಕು. ಹೌದು ಸವಿತಾ, ನಾನು ಧ್ಯಾನಕ್ಕೆ ತುಂಬಾ ಕೃತಜ್ಞತೆ ಕೊಟ್ಟಿದ್ದೆ. ಚನ್ನಬಸವ ಸರ್, ಅನಿತಾ ಮೇಡಮ್ ಒಂಥರ ಅವ್ರದ್ದು ಎನ್ಕರೇಜಿಂಗ್, ದ ಲೆವೆಲ್ ಆಫ್ ದ ವೇ ದೇ ಎನ್ಕರೇಜ್ ತುಂಬಾ ಚೆನ್ನಾಗಿರುತ್ತೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಆಶ್ಚರ್ಯ ಆಗಿದ್ದಂದ್ರೆ ಕೊನೆ ಹಂತದವರೆಗೂ ನವೆಂಬರ್ ವರೆಗೂ ನಮ್ಮ ಟೀಮು ಹೊತ್ತು ಪರಿಚಯ ಇರ್ಲಿಲ್ಲ.